ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮೌರ್ಯ ಆ್ಯಂಡ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನೇಲಿ ಹಣ್ಣಾಗದೇ ಇರೋ ಬಾಳೆಕಾಯಿ ಇತ್ತು. ಹಾಗಾಗಿ ಅದನ್ನು ಮನೇಲಿ ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಬಾಳೆಕಾಯಿ ಚಿಪ್ಸ್ ಮಾಡೋಣ ಅಂತ ರೆಡಿ ಮಾಡ್ತಿದ್ದೀವಿ. ಈ ಬಾಳೆಕಾಯಿ ಚಿಪ್ಸ್ ಏನಿದೆಯೋ ಇದು ಜಾಸ್ತಿ ಕೇರಳ ಸೈಡ್ ಸಿಗುತ್ತೆ. ಆ ಕಡೆ ಟ್ರಿಪ್ ಹೋದವರು ಕಂಪಲ್ಸರಿ ತೊಗೊಂಡು ಬಂದೇ ಬರ್ತಾರೆ. ಮತ್ತು ಏನಂದರೆ ಕೇರಳ ಸೈಡು ನಮ್ಮ ಕಡೆ ಹೆಂಗೆ ಎಲ್ಲ ಫಂಕ್ಷನ್ಗಳಲ್ಲೂ ಉಪ್ಪಿನಕಾಯಿ ಕಡ್ಡಾಯವಾಗಿರುತ್ತೋ ಅದೇ ಥರ ಕೇರಳದಲ್ಲಿ ಎಲ್ಲ ಫಂಕ್ಷನ್ ಎಲ್ಲ ಶುಭ ಸಮಾರಂಭಗಳಲ್ಲಿ ಬಾಳೆಕಾಯಿ ಚಿಪ್ಸು ಇದ್ದೇ ಇರುತ್ತಂತೆ. ನಾವು ಯಾವ ರೀತಿ ಮಾಡ್ತಿದ್ದೀವಿ ತೋರಿಸ್ತೀನಿ ಬನ್ನಿ. ನಾವು ಯಾವ ರೀತಿ ಬಾಳೆಕಾಯಿ ಚಿಪ್ಸ್ ಮಾಡ್ತಿದ್ದೀವಿ ತೋರಿಸ್ತೀನಿ ನೋಡಿ. ಈ ಸಿಪ್ಪೆ ತೆಗೆಯೋದು ಕಷ್ಟ ಬಾಳೆಕಾಯಿ ಇದ್ದರೆ. ಹಾಗಾಗಿ ನೋಡಿ 4 ಮೂಲೆಯಲ್ಲಿ ಈ ಥರ ಸಣ್ಣದಾಗಿ ಬರೀ ಸಿಪ್ಪೆ ಮಾತ್ರ ತೆಗೆಯೋ ಥರ ಒಂದೊಂದು ಲೈನ್ ಹಾಕ್ಕೋಬೇಕು ಚಾಕಲ್ಲಿ. ಆವಾಗ ಸಿಪ್ಪೆ ಬಿಡ್ಸೋಕ್ಕೆ ತುಂಬ ಸುಲಭ ಆಗುತ್ತೆ. ಸಿಪ್ಪೆ ತೆಗೆದಿದ್ದಾಯಿತು ನೋಡಿ. ಇವಾಗ ಸಿಪ್ಪೆ ತೆಗೆದಿದ್ದಾದಮೇಲೆ ಇದನ್ನು ಫ್ರೆಶ್ ಆಗಿರೋ ನೀರಲ್ಲಿ ಒಂದು ಸ್ವಲ್ಪ ನೆನೆಯಕ್ಕೆ ಬಿಡಬೇಕು. ಏನಕ್ಕೆ ನೆನೆಯಕ್ಕೆ ಬಿಡಬೇಕು ಅಂದರೆ ಅದು ಸಿಪ್ಪೆ ತೆಗೆದಿರಿಂದ ಅಂಟಿರುತ್ತೆ, ಅಂಟು ಹೋಗಲಿ ಅಂತ ನೆನೆಯಕ್ಕೆ ಹಾಕ್ತಾರೆ ಅಷ್ಟೇ. ನೋಡಿ ಇವಾಗ ಅಂಟು ಹೋಗಿದ್ದಾಯಿತು. ಇದನ್ನು ಕಟ್ ಮಾಡ್ಕೊಳ್ಳೋಕ್ಕೆ ಅಂತ ತೆಗಿತಿದ್ದೀವಿ. ಸಣ್ಣದಾಗಿ ಕಟ್ ಮಾಡ್ಕೋಬೇಕು, ಸ್ಲೈಸ್ ಮಾಡ್ಕೋಬೇಕು. ಇದನ್ನು ನೋಡಿ ನಾವು ಸಣ್ಣದಾಗಿ ಕಟ್ ಮಾಡ್ಕೋತಿದ್ದೀವಿ ಚಾಕುವಲ್ಲಿ. ಕಟ್ ಮಾಡ್ಕೊಂಡಿದ್ದಾಯಿತು ನೋಡಿ. ಈ ಥರ ಬಂದಿದೆ, ಸಣ್ಣದಾಗಿ ಚೆನ್ನಾಗಿ ಬಂದಿದೆ ನೋಡಿ. ಮತ್ತು ಇದನ್ನು ಕಟ್ ಮಾಡ್ಕೊಂಡಿದ್ದಾದಮೇಲೆ ಸ್ಟವ್ ಅಂಟಿಸ್ಕೊಂಡು ಅದ್ರ ಮೇಲೆ ಒಂದು ಬಾಣಲೆ ಇಟ್ಬಿಟ್ಟು ಎಣ್ಣೆ ಬಿಡ್ತಿದ್ದೀವಿ. ಕೇರಳ ಸೈಡ್ ಏನಂದರೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾರೆ ಬಾಳೆಕಾಯಿ ಚಿಪ್ಸ್ಗೆ. ಬಟ್ ನಾವು ನಾರ್ಮಲ್ ಪ್ಯೂರ್ ಸನ್ಫ್ಲವರ್ ಆಯಿಲ್ನ ಯೂಸ್ ಮಾಡ್ತಿದ್ದೀವಿ. ಎಣ್ಣೆ ಕಾಯೋಷ್ಟರಲ್ಲಿ ಒಂದು ಬೌಲ್ಗೆ ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅವೆರಡನ್ನೂ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಇದು ಬಣ್ಣ ಮತ್ತು ರುಚಿಗೆ ನಾವು ಇದನ್ನು ಮಗು ಕೊಡೋದ್ರಿಂದ ಖಾರ ಯೂಸ್ ಮಾಡ್ತಾಯಿಲ್ಲ. ಬರೀ ಬಣ್ಣ ಮತ್ತು ರುಚಿಗೆ ಅರಿಶಿನ ಪುಡಿ ಮತ್ತು ಉಪ್ಪು ಮಾತ್ರ ಯೂಸ್ ಮಾಡ್ತಿದ್ದೀವಿ. ನೋಡಿ ಇಷ್ಟು ತೆಳ್ಳಗಿದ್ರೆ ಸಾಕು, ಜಾಸ್ತಿ ತೆಳ್ಳಗೂ ಮಾಡಬಾರ್ದು, ಗಟ್ಟಿಗೂ ಮಾಡಬಾರ್ದು. ಮತ್ತು ಇವಾಗ ಎಣ್ಣೆ ಕಾಯ್ದೈತೆ. ಈಗ ಕಾಯ್ದಿರೋ ಎಣ್ಣೆಗೆ ನಾವೇನು ಕಟ್ ಮಾಡ್ಕೊಂಡಿದ್ವಿ ಬಾಳೆಕಾಯಿ ಅದನ್ನು ಹಾಕ್ತಿದ್ದೀವಿ. ಎಣ್ಣೆ ಚೆನ್ನಾಗಿ ಕಾಯ್ದಿರೋದ್ರಿಂದ ಎಷ್ಟು ಚೆನ್ನಾಗಿ ಕುದಿಯುತ್ತಿದೆ ನೋಡಿ. ಈ ಥರ ಕಾಯಬೇಕು. ಈ ಥರ ಕಾಯಿದ್ರೆ ಎಣ್ಣೆ ಚೆನ್ನಾಗಿ ಬೇಯ್ತವೆ ನೋಡಿ. ಇವಾಗ ಒಂದೊಂದು ಕಚ್ಕೊಂಡಿದೆ. ಏನಕ್ಕೆ ಅಂದರೆ ಅದು ಎಣ್ಣೆಲಿ ಚೆನ್ನಾಗಿ ಫ್ರೈ ಆದಮೇಲೆ ಅದೇ ಬಿಟ್ಕೊಳ್ಳುತ್ತೆ. ಚೆನ್ನಾಗಿ ಬೇಯಿಸ್ಬೇಕು. ಅದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಮತ್ತು ಇದು ಬೇಯೋವಾಗಲೇ ನಾವು ಅರಿಶಿನ ಪುಡಿ ಮತ್ತು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಅದನ್ನು 1 ಸ್ಪೂನ್ ಹಾಕ್ಕೋಬೇಕು. ನಾವು ನೋಡ್ಕೊಂಡು ಹಾಕ್ಕೋಬೇಕು. ಸ್ವಲ್ಪ 1 ಸ್ಪೂನ್ ಅರ್ಧ ಸ್ಪೂನ್ ಅಂತ ಏನಿಲ್ಲ, ನಮ್ಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೋಬೇಕು. ಅದು ಇವಾಗ ಎಣ್ಣೆಲಿ ಬೇಯೋವಾಗಲೇ ಹಾಕ್ಬಿಟ್ರೆ ಬಾಳೆಕಾಯಿ ಅದು ಕಲರು ಮತ್ತು ಟೇಸ್ಟು ಎರಡೂ ಇರುತ್ತೆ. ಹಂಗಾಗಿ ಎಣ್ಣೆಗೆ ಹಾಕಬೇಕು. ಈ ಎಣ್ಣೆ ಮತ್ತು ಪಲಾವ್ ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು. ಎಣ್ಣೆ ಏನು ವೇಸ್ಟ್ ಆಗೋಲ್ಲ. ವೇಸ್ಟ್ ಆಗುತ್ತೆ ಅಂತ ಅಂದ್ಕೋಬೇಡಿ. ಯಾಕಂದರೆ ಅರಿಶಿನದ ಪುಡಿ ನಾವು ಆಲ್ಮೋಸ್ಟ್ ಟಿಫನ್ ಐಟಮ್ಸ್ಗಳಿಗೆ ಯೂಸ್ ಮಾಡೇ ಮಾಡ್ತೀವಿ. ಹಾಗಾಗಿ ಎಣ್ಣೆ ಮತ್ತೆ ರೀಯೂಸ್ ಮಾಡ್ಕೋಬೋದು ನಾವು. ರೀಯೂಸ್ ಮಾಡದೇ ಇರೋರು ಯಾರೂ ಇಲ್ಲ ನೋಡಿ. ಈ ಥರ ಆಗಬೇಕು. ಸಖತ್ತಾಗಿ ಬಂದಿದೆ ಮಾತ್ರ. ಸ್ಮೆಲ್ಲಂತೂ ತುಂಬ ಚೆನ್ನಾಗೈತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಕರ್ಕೋಬೇಕು. ನನ್ನ ಮಗನಿಗೆ ಚಿಪ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನೋಡಿ. ಇವಾಗ ಕರ್ದಿದ್ದಾಯಿತು. ನನ್ನ ಮಗನಿಗೆ ಪ್ಲೇಟಿಗೆ ಹಾಕ್ಕೊಡ್ತಿದ್ದೀನಿ. ಅವನೇ ನೋಡ್ತಾನೆ, ಅವನೇ ಟೇಸ್ಟ್ ಹೇಳ್ತಾನೆ. ಅವನಿಗಿಷ್ಟ ಆದರೆ ಸೂಪರ್ ಅಂತ ಹೇಳ್ತಾನೆ. ನೋಡೋಣ, ಕೊಡ್ತಿದ್ದೀನಿ. ಕೊಟ್ಟಿದ ತಕ್ಷಣ ಫುಲ್ ಖುಷಿಯಾಗ್ಬಿಟ್ಟು ಅವನಿಗೆ ಚಿಪ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನೋಡಿ. ಇವಾಗ ಅವನೇ ಟೇಸ್ಟ್ ಮಾಡ್ಬಿಟ್ಟು ಇಷ್ಟ ಆದರೆ ಸೂಪರ್ ಅಂತ ಹೇಳ್ತಾನೆ, ತಿಂತಿದ್ದಾನೆ ನೋಡಿ. ಅವನು ಸೂಪರ್ ಅಂತ ಈ ಥರ ಒಂದು ಬೆರಳು ತೋರಿಸ್ತಾನೆ. ಓಕೆ, ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.